ಇಂಥ ಸಿಚುವೇಶನಲ್ಲೂ ಎಷ್ಟು ಕೂಲ್ ಆಗಿದ್ದೀರಾ ಅಮೃತ ಅವರೇ. ಇವತ್ತು ಹಿಯರಿಂಗ್ ಇದೆಯಲ್ಲ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಹೇಳಿ? ನೀವು ಗಣಿತ ಮೇಷ್ಟ್ರು, ಎಷ್ಟು ಕಷ್ಟಕರವಾದ ಲೆಕ್ಕನೂ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಲ್ವಾ? ಮತ್ತೆ ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ಅಮೃತ ಅವರೇ, 100 ಜನ ಮಕ್ಕಳು 100 ಥರ ಪ್ರಶ್ನೆ ಕೇಳಿದ್ರು ಏನು ಭಯ ಪಡದೆ ನಾನು ಉತ್ತರ ಕೊಡ್ತೀನಿ, ಧೈರ್ಯವಾಗಿ ಪಾಠನೂ ಮಾಡ್ತೀನಿ. ಜೊತೆಗೆ ಮನೆಗೆ ಎಷ್ಟೇ ನೆಂಟರು ಬಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಎಲ್ಲರಿಗೂ ಸತ್ಕಾರ ಮಾಡ್ತೀನಿ. ಆದರೆ ಈ ಕೋರ್ಟು, ಲಾಯರ್ ಆಫೀಸು ಇಲ್ಲೆಲ್ಲ ಓಡಾಡಿ ನನಗೆ ಅಭ್ಯಾಸ ಇಲ್ಲ. ಅದು ಅಲ್ಲದೆ ಅಲ್ಲಿ ಏನು ಕೇಳ್ತಾರೋ, ನಾನು ಏನು ಹೇಳಬೇಕೋ, ನನಗದೇ ಟೆನ್ಷನ್ನು. ನೋಡಿ, ದಟ್ಸ್ ವೆರಿ ಸಿಂಪಲ್. ನಮ್ಮಿಬ್ಬರಿಗೂ ಒಟ್ಟಿಗೆ ಇರೋಕೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು ಅವರಿಗೆ. ಅವ್ರು ಅದನ್ನ ಕೇಳಿ ನಮಗೆ ಡಿವೋರ್ಸ್ ಕೊಡ್ತಾರೆ. ಸಿಂಪಲ್. ಹಾಗಾದ್ರೆ ನಮ್ಗಿವತ್ತು ಡಿವೋರ್ಸ್ ಸಿಗುತ್ತಾ? ಸಿಗ್ಲಿ ಅಂತ ಇಬ್ರು ದೇವ್ರ ಹತ್ರ ಬೇಡ್ಕೊಳ್ಳೋಣ. ಪದೇ ಪದೇ ಈ ರೀತಿ ಸುಳ್ಳು ಹೇಳಿ ಕೋರ್ಟಿಗೆ ಹೋಗೋದನ್ನ ತಪ್ಪುತ್ತೆ. ನನಗಂತೂ ಈ ರಗಳೆಗಳೆಲ್ಲ ಆದಷ್ಟು ಬೇಗ ಮುಗಿಲಿ ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ. ಇವ್ರ ಮಾತೆಲ್ಲ ಗೊತ್ತಾಗ್ತಿದೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನಿಂದ ದೂರ ಹೋಗ್ಬೇಕು ಅಂತ. ನನ್ನ ಜೊತೆ ಇರೋದು ಇವ್ರಿಗೆ ರಗಳೆ ಅನ್ನಿಸ್ತಿದ್ಯಾ? ಈ ರಗಳೆಯಿಂದ ಬಿಡಿಸ್ಕೊಂಡು ಇವತ್ತೇ ನನ್ನಿಂದ ದೂರ ಹೋಗ್ಬಿಡ್ತಾರ? ಹೊರಡೋಣವಾ? ಹಾ. ಯಾಕೆ ಅಳ್ತಾ ಇದ್ದೀರಾ? ಅದು ಕನ್ನಡಕ ಸರಿ ಮಾಡ್ಕೋಬೇಕಾದ್ರೆ ಕೈ ಬೆರಳು ಕಣ್ಣಿಗೆ ತಾಗಿ. ನೀವೊಂಥರ ಚಿಕ್ಕ ಮಗು ಇದ್ದಾಗೆ ಏನಾದ್ರೂ ಒಂದು ಮಾಡ್ಕೋತಾನೆ ಇರ್ತೀರ. ಬನ್ನಿ, ಐಸ್ ಕ್ಯೂಬ್ ಇದೆ, ಐಸ್ ಕ್ಯೂಬ್ ಕಣ್ಣಿಗೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಕಣ್ಣಿನ ನೋವಿಗೆ ಪರಿಹಾರ ಇರ್ಬೋದು, ಆದ್ರೆ ನನ್ನ ಮನಸ್ಸಿನ ನೋವಿಗೆ ಪರಿಹಾರ ಇಲ್ವೇ? ಇಷ್ಟು ದಿನ ನಿಮ್ ಜೊತೆ ಆಗಿದ್ದು ಈಗ ನಿಮ್ಮಿಂದ ದೂರ ಆಗಿ ಬದುಕೋದು ಕಷ್ಟ ಆಗುತ್ತೆ. ಆದ್ರೆ ಹಾಗೆ ಬದುಕದೆ ಬೇರೆ ವಿಧಿ ಇಲ್ಲ. ಇವತ್ತೆಲ್ಲ ಮುಗ್ದೋಗುತ್ತಾ? ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ ಸಂಜೀವ್ ಅವರೇ? ನಾವ್ ಹೀಗೆ ತಡ ಮಾಡ್ತಿದ್ರೆ ಕೋರ್ಟ್ ಟೈಮ್ ಮೀರೋಗುತ್ತೆ. ಬನ್ನಿ ಹೋಗೋಣ. ನಮ್ಮ ಬದುಕಿಗೆ ಬರೋ ಎಷ್ಟೋ ಜನ ಕಾರಣ ಹೇಳಿದೆ ನಮ್ಮಿಂದ ದೂರ ಆಗ್ಬಿಡ್ತಾರೆ. ಆದ್ರೆ ಇವರು ಕಾರಣ ಕೊಟ್ಟು ದೂರ ಆಗ್ತಿದ್ದಾರೆ. ಬದುಕಂದ್ರೆ ಹೀಗೇನಾ? ನಾವು ಬಯಸೋದು ನಮಗೆ ಸಿಗೋದಿಲ್ಲ.